ನಮಸ್ತೆ, ನಾನು ನಿಮ್ಮ ಜಿ ನರೋತ್ತಮ ಶರ್ಮಾ. ನಿಮ್ಮ ಸಂಯುಕ್ತ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ದಿನ ನಾವು ಜೂನ್ ತಿಂಗಳ ಮಾಸ ಭವಿಷ್ಯ ಫಲ ಕಾರ್ಯಕ್ರಮದಲ್ಲಿ ಮಕರ ರಾಶಿ ಸಂಜಾತರ ಮಾಸ ಭವಿಷ್ಯ ಫಲವನ್ನು ತಿಳಿಯೋಣ. ಮಕರ ರಾಶಿಯ ಉತ್ತರಾಷಾಢ ಹಾಗೂ ಧನಿಷ್ಠ ನಕ್ಷತ್ರ ಸಂಜಾತರಿಗೆ ಅತ್ಯಂತ ಹೆಚ್ಚಿನ ಶುಭ ಫಲಗಳಿದೆ. ಶ್ರವಣ ನಕ್ಷತ್ರ ಸಂಜಾತರಿಗೆ ಶುಭ ಮಿಶ್ರ ಫಲ. ಶ್ರವಣ ನಕ್ಷತ್ರ ಸಂಜಾತರಿಗೆ ಅನಾರೋಗ್ಯ ಮಾತ್ರವೇ ಅಲ್ಲದೆ ತೀವ್ರವಾದಂತಹ ಹಣಕಾಸಿನ ಮುಗ್ಗಟ್ಟು ಬಾಧಿಸುತ್ತಿರುತ್ತದೆ. ಈ ಹಣಕಾಸಿನ ಮುಗ್ಗಟ್ಟು ಶ್ರವಣ ನಕ್ಷತ್ರ ಸಂಜಾತರಿಗೆ ಹೊಸದಾಗಿ ಇರುವಂಥದ್ದೇನೂ ಅಲ್ಲ. ಇದು ಸುಮಾರು 2.5-3 ವರ್ಷಗಳಿಂದಲೂ ಸಹಿತ ಮಕರ ರಾಶಿ ಸಂಜಾತರಲ್ಲಿ ಶ್ರವಣ ನಕ್ಷತ್ರ ಸಂಜಾತರಿಗೆ ಆರ್ಥಿಕ ಅನಾನುಕೂಲಗಳು ಬಹಳ ಹೆಚ್ಚಾಗಿ ಕಾಡುತ್ತಿರುವುದು. ಈ ಒಂದು ಆರ್ಥಿಕ ಅನಾನುಕೂಲತೆಯಿಂದಲೇ ವೈಯಕ್ತಿಕ ಹಾಗೂ ಕೌಟುಂಬಿಕ ಜೀವನದಲ್ಲೂ ತಿಸ್ರ ತಾಪತ್ರಯಗಳು ಶ್ರವಣ ನಕ್ಷತ್ರ ಸಂಜಾತರಿಗೆ ಹೆಚ್ಚಾಗಿ ಕಾಡುತ್ತಿರುವುದು. ಇದು ಜಾತಕರ ಆರೋಗ್ಯ ಮಾತ್ರವೇ ಅಲ್ಲದೆ ಜಾತಕರ ಮಾತೃವರ್ಗಕ್ಕೆ ಹೆಚ್ಚಿನ ಅನಾರೋಗ್ಯವನ್ನು ನೀಡುವಂಥದ್ದಾಗಿರುತ್ತದೆ. ಇಷ್ಟೆಲ್ಲ ಶ್ರವಣ ನಕ್ಷತ್ರ ಸಂಜಾತರಿಗೆ ಸಮಸ್ಯೆಗಳಿದ್ದಾಗ್ಯೂ 2ನೇ ತಾರೀಕಿಂದ 7ನೇ ಮನೆಯಲ್ಲಿ ಅತ್ಯಂತ ಶುಭಪ್ರದವಾದಂತಹ ಗುರುವಿನ ಸಂಚಾರ ಆರಂಭವಾಗುವುದರಿಂದ ಜೂನ್ 2ನೇ ತಾರೀಕಿನಿಂದ 3 ಪಕ್ಷ ಅಂದರೆ 45 ದಿನಗಳು, ಒಂದು ಪಕ್ಷಕ್ಕೆ 15 ದಿವಸ, ಒಂದು ಪಕ್ಷದಿಂದ 3 ಪಕ್ಷದೊಳಗೆ ಅಂದರೆ ಜೂನ್ 2ನೇ ತಾರೀಕಿನಿಂದ 15ನೇ ದಿವಸದಿಂದ 45ನೇ ದಿವಸದ ಒಳಗೆ ಎಲ್ಲ ರೀತಿಯ ಆರ್ಥಿಕ ಸಂಕಷ್ಟಗಳು ನಿವಾರಣೆಯಾಗಬೇಕು. ಎಲ್ಲ ರೀತಿಯ ಸಮಸ್ಯೆಗಳಿಂದ ಮಕರ ರಾಶಿ ಸಂಜಾತರು ಹೊರ ಬರುತ್ತಾರೆ ಹಾಗೂ ಹೊರ ಬರುವುದಕ್ಕೆ ಗುರುವಿನ ಕೃಪಾ ಕಟಾಕ್ಷ ಅನುಗ್ರಹವೇ ಕಾರಣವೆಂದು ಹೇಳಬಹುದು. ಈ ತಿಂಗಳ ದ್ವಿತೀಯಾರ್ಧದಿಂದ ಹಣಕಾಸಿನ ವಿಚಾರದಲ್ಲಿ ಉನ್ನತಿ ಪ್ರಗತಿಯನ್ನು ನೀವು ಕಣ್ಣಾರೆ ನೋಡಬಹುದಾಗಿದೆ ಹಾಗೂ ಅದು ನಿಮ್ಮ ಅನುಭವಕ್ಕೂ ಬರಲಿದೆ. ಆರೋಗ್ಯದಲ್ಲಿಯೂ ಸಹಿತ ಉತ್ತಮವಾದಂತಹ ಚೇತರಿಕೆ ಕಂಡುಬರಲಿದ್ದು ಕೌಟುಂಬಿಕ ವಿಚಾರ ಮತ್ತು ವೈಯಕ್ತಿಕ ಜೀವನದಲ್ಲಿಯೂ ಸಹಿತ ಇದ್ದಂತಹ ಸಮಸ್ಯೆಗಳು ಒಂದೊಂದಾಗಿ ನಿವಾರಣೆಯಾಗುತ್ತಾ ಬರಲಿದೆ. ಹಾಗೆಯೇ ತೀರಾ ಹೊಸದಾಗಿ ಪರಿಚಿತರಾಗಿರುವವರು ಅಥವಾ ಬಹಳ ಹಳೆಯ ಮಿತ್ರರ ಮರು ಸಂಪರ್ಕದಿಂದ ನಿಮಗೆ ಒಂದಷ್ಟು ಆರ್ಥಿಕ ಅನುಕೂಲತೆಗಳು ಆಗುವ ಸಾಧ್ಯತೆಗಳುಂಟು ಹಾಗೂ ನಿಮ್ಮ ಒಂದು ಆರ್ಥಿಕ ಯೋಚನೆಗಳಿಗೆ ಹಣಕಾಸು ಸಂಸ್ಥೆಗಳಿಂದ ನೆರವು ಸಹಿತ ಲಭ್ಯವಾಗಲಿದೆ. ಕೌಟುಂಬಿಕ ಜೀವನದಲ್ಲಿ ಇದ್ದಂತಹ ತಿಸ್ರಗಳು ನಿವಾರಣೆಯಾಗಿ ಗಂಡ ಹೆಂಡತಿ ಮಕ್ಕಳ ನಡುವೆ ಉತ್ತಮವಾದಂತಹ ಸಂಬಂಧಗಳು ಮತ್ತೆ ರೂಪುಗೊಳ್ಳಲಿವೆ. ಯಾವಾಗ 7ನೇ ಮನೆಯ ಗುರು ಸಂಚಾರ ಆರಂಭವಾಗುತ್ತದೋ ಆಗಿನಿಂದ ಬೇರಾವ ಗ್ರಹಗಳ ಅವಕೃಪೆ ಇದ್ದರೂ ಸಹಿತ ಏಕೈಕವಾಗಿ ಗುರುವಿನ ಕೃಪಾ ಕಟಾಕ್ಷದಿಂದಲೇ 3000 ರೀತಿಯ ಸಮಸ್ಯೆಗಳು ಪರಿಹಾರವಾಗುತ್ತದೆ ಹಾಗೂ ವ್ಯಕ್ತಿಯು ಪ್ರಗತಿಪರನಾಗುತ್ತಾನೆ, ಉನ್ನತಿಯನ್ನು ಸಾಧಿಸುತ್ತಾನೆ, ಯಶೋಜಯವನ್ನು ಪಡೆಯುತ್ತಾನೆ ಎಂದು ಎಲ್ಲ ಜ್ಯೋತಿಷ್ಯ ಶಾಸ್ತ್ರಜ್ಞರು ಅಭಿಪ್ರಾಯ ಪಟ್ಟಿದ್ದಾರೆ, ಹೇಳಿದ್ದಾರೆ ಹಾಗೂ ಅದು ಅನುಭವ ವೇದ್ಯ ಮಾತೆ ಆಗಿದೆ. ಈ ಒಂದು ಒಳ್ಳೆಯ ಅನುಭವವು ಈ ತಿಂಗಳ 2ನೇ ತಾರೀಕಿನಿಂದ ಮಕರ ರಾಶಿ ಸಂಜಾತರಿಗೆ ಸಿಗಲಿದೆ. ವಿದ್ಯಾರ್ಥಿ ವರ್ಗಕ್ಕೆ ಶುಭ ಮಿಶ್ರ ಫಲವಿದೆ ಹಾಗೂ ಮದುವೆಗಾಗಿ ಪ್ರಯತ್ನ ಪಡುತ್ತಿರುವಂತಹ ಮಕರ ರಾಶಿ ಸಂಜಾತರಿಗೆ ಈ ತಿಂಗಳಲ್ಲಿ ಶುಭ ಫಲವಿದೆ. ನಿಮ್ಮ ಮನಸ್ಸಿಗೆ ಇಷ್ಟವಾದಂತಹ ಸಂಬಂಧವೇ ನಿಮಗೆ
ಕೂಡಿ ಬರಲಿದ್ದು ಆದಷ್ಟು ಬೇಗ ವಿವಾಹ ಕಾರ್ಯವು ನೆರವೇರಲಿದೆ. ಕೆಲವೊಂದಷ್ಟು ಮಕರ ರಾಶಿ ಸಂಜಾತರಿಗೆ ವಾಸಸ್ಥಳ ಹಾಗೂ ಉದ್ಯೋಗ ಸ್ಥಳ ಬದಲಾವಣೆಯಾಗುವಂತಹ ಸಾಧ್ಯತೆಗಳು ಇವೆ. ಇನ್ನು ವೃತ್ತಿ, ಉದ್ಯೋಗ ಹಾಗೂ ವ್ಯಾಪಾರದಲ್ಲಿ ನೀವು ಉತ್ತಮವಾದಂತಹ ಶುಭ ಫಲಗಳನ್ನೇ ಪಡೆಯಲಿದ್ದೀರಿ. ಅದರಲ್ಲೂ ವ್ಯಾಪಾರಿ ವರ್ಗಕ್ಕೆ ತಿಂಗಳ ದ್ವಿತೀಯಾರ್ಧದಿಂದ ಹೆಚ್ಚಿನ ಲಾಭ ದೊರೆಯಲಿದೆ ಮತ್ತು ನಿಮ್ಮ ಕಾರ್ಯಕ್ಷೇತ್ರ ವಿಸ್ತಾರಗೊಳ್ಳಲಿದೆ ಮತ್ತು ನೀವು ಹೊಸ ಎತ್ತರವನ್ನು ತಲುಪಲಿದ್ದೀರಿ. ಮಕರ ರಾಶಿ ಸಂಜಾತರು ನಿಮ್ಮ ಎಲ್ಲ ತಾಪತ್ರಯಗಳಿಂದ ಹೊರಬರಲು, ಸಮಸ್ಯೆಗಳು ನಿವಾರಣೆಯಾಗಲು ಶ್ರೀ ವಿಷ್ಣು ಶತನಾಮ ಸ್ತೋತ್ರ ಹಾಗೂ ಹನುಮತ್ ಕವಚ ಸ್ತೋತ್ರವನ್ನು ಪ್ರತಿನಿತ್ಯವೂ ಶ್ರದ್ಧಾಭಕ್ತಿಯಿಂದ ಪಠಿಸಿ ಅಥವಾ ಆಲಿಸಿ. ನಿಮಗೆ ಎಲ್ಲ ಒಳಿತುಂಟಾಗಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುತ್ತಾ ಮತ್ತೊಮ್ಮೆ ನಿವೇದನೆ ಮಾಡಿಕೊಳ್ಳುತ್ತೇನೆ. ನೀವು ನಿಮ್ಮ ಸಂಯುಕ್ತ ಕರ್ನಾಟಕ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ನಿಮ್ಮವರನ್ನು ಸಬ್ಸ್ಕ್ರೈಬ್ ಮಾಡಿಸಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ಸ್ ತಿಳಿಸಿ. ಮತ್ತು ಮುಂದಿನ ಜ್ಯೋತಿಷ್ಯ ಕಾರ್ಯಕ್ರಮದಲ್ಲಿ ಭೇಟಿಯಾಗುತ್ತೇನೆ. ಧನ್ಯವಾದಗಳು.